ವೀಕ್ಷಕರೇ ನಮಸ್ಕಾರ. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸಾರ್ ಸರ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ನಾವು ಶಿರುವ ಕಡೆಗೆ ಬಂದಿದ್ದೇವೆ. ಅಲ್ಲಿ ಶಿರುವ ಹತ್ತಿರ ಒಂದು ಒಳ್ಳೆಯ ಕೃಷಿಕರೊಬ್ಬರು ತಮ್ಮ ಸಣ್ಣ ಜಮೀನಲ್ಲಿ ಒಳ್ಳೆಯ ಒಂದು ಫ್ರೂಟ್ಸಿನ ಗಿಡ ಆಗಲಿ ಅಥವಾ ಬೇರೆ ಬೇರೆ ಏನು ತರಕಾರಿ ಅಥವಾ ಹೂವಿನ ಗಿಡಗಳಾಗಲಿ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರಾಗಿರುತ್ತಾರೆ ಫೆಲಿಕ್ಸ್ ಮತ್ತು ರೆಜಿನಾ ದಂಪತಿಗಳು. ಅವರಿಗೆ ಖಂಡಿತ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಅವರ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯ ಸ್ವಾಗತವನ್ನು ನೀಡುವ. ನೋಡಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಫೆಲಿಕ್ಸ್ ಅವರು. ಖಂಡಿತ ಅವರಿಗೆ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ನಿಮ್ಗೆ ಸ್ವಾಗತ ಮಾಡ್ತೇವೆ ಸರ್. ನಿಮ್ಮ ಎಷ್ಟು ಜಮೀನಿದೆ ಸರ್? ಇದರಲ್ಲಿ 33 ಸೆನ್ಸ್ ಇದೆ. ಇಲ್ಲಿ 33 ಸೆನ್ಸ್ ನಲ್ಲಿ ಒಂದು ಮನೆ ಮತ್ತೆ ಸ್ವಲ್ಪ ಕೃಷಿ ಎಲ್ಲ ಮಾಡಿದ್ದೇವೆ. ಯಾವ್ದೆಲ್ಲ ಕೃಷಿ ಮಾಡಿದ್ದೀರಿ ಸರ್? ನಾವು ಮೊದಲು ಡ್ರ್ಯಾಗನ್ ಫ್ರೂಟ್ಸ್ ಅದು, ಮತ್ತೆ ಮಲ್ಲಿಗೆ ಹೂವಿನದ್ದು, ಮತ್ತೆ ಸ್ವಲ್ಪ ಹಣ್ಣು ಫಲದ್ದು ಸ್ವಲ್ಪ ಎಲ್ಲ ಬೆಳೆಸಿದ್ದೇನೆ. ಮತ್ತೆ ತರಕಾರಿ ಎಲ್ಲ ಮಾಡ್ತಾ ಇದ್ದೇನೆ. ಎಲ್ಲ ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ? ಹೌದು, ಸ್ವಲ್ಪ ಮಾಡ್ತಾ ಇರ್ತೇನೆ. ಎಷ್ಟು ವರ್ಷ ಗಲ್ಫಲ್ಲಿ ಇಬ್ರು ಸಹ? ನಾವು 38 ಇಯರ್ಸ್ ನಾವು ಗಲ್ಫ್ ನಲ್ಲಿ ಇದ್ದೇವೆ. ಮಕ್ಕಳೆಲ್ಲ 38 ವರ್ಷ ಗಲ್ಫ್ ನಲ್ಲಿ ಸರ್ವಿಸ್ ಮಾಡಿ ಎಲ್ಲ ಅಲ್ಲೇ ಇದ್ದು, ಮಕ್ಕಳು ಅಲ್ಲೇ ಕಲ್ತಿದ್ದು. ಮತ್ತೆ ಈ ಬೆಂಗಳೂರಿನಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಮಕ್ಕಳು ಕುವೈಟ್ ನಲ್ಲಿ. ಮತ್ತೆ ನಾವು ರಿಟೈರ್ ಆಗಿ ಈಗ 4 ವರ್ಷ ಆಯ್ತು. 4 ವರ್ಷ ಇಲ್ಲಿ ಬಂದು ಈಗ ಇಷ್ಟೆಲ್ಲ ಕೃಷಿ ವರ್ಷ ಏನು ಮಾಡ್ಲಿಲ್ಲ. 3 ವರ್ಷದಿಂದೆಲ್ಲ ಇದು ಕೃಷಿ ಮಾಡ್ತಾ ಇದ್ದೇವೆ. ನಮ್ಗೆ ಒಂದು ಆಸಕ್ತಿ ಅಂದ್ರೆ ಕೃಷಿ ಮಾಡುವಾಗ ಮುಂಚಿನಿಂದ ಮಾಡ್ತಿದ್ದೆವು. ಅದಕ್ಕಿಂತ ನಮ್ಗೆ ಇದು ಮಾಡುವ ಒಂದು ಆಸೆ ಬಂತು ಮಾಡುವಂತ. ನೀವು ಕೃಷಿಕರೆಲ್ಲ? ಹೌದು, ಸ್ವಲ್ಪ ಅಷ್ಟೇನೆ ಅಲ್ಲ, ದೊಡ್ಡ ಕೃಷಿಕರಲ್ಲ. ಗದ್ದೆ ಇರ್ಲಿಲ್ಲ, ಸ್ವಲ್ಪ ಹೂವಿನ ಇದು ಎಲ್ಲ ತೆಂಗಿನ ಮರ ಎಲ್ಲ ಇತ್ತು ಅಷ್ಟೇ. ಈಗ ಎಲ್ಲ ಮನೆಯಲ್ಲಿ ಒಂದು ರಿಟೈರ್ಡ್ ಲೈಫ್ ಅಲ್ಲಿ ತರಕಾರಿ ಇದೆಲ್ಲ ಒಳ್ಳೆ ಮತ್ತು ಮಲ್ಲಿಗೆ ಗಿಡ ಎಲ್ಲ. ಹೇಗೆ ರೆಸ್ಪಾನ್ಸ್ ಇದೆ ಸರ್ ಜನರದ್ದು ಒಳ್ಳೇದು. ಇಲ್ಲಿ ಬಂದು ನೋಡ್ತಾರೆ, ಸುಮಾರು ಜನ ಬಂದು ಖುಷಿ ಪಡ್ತಾರೆ. ಓ ವಾವ್, ಎಷ್ಟು ಹೌದೌದು ಹೇಳ್ತಾರೆ. ಎಷ್ಟು ಬುಡ ನೆಟ್ಟಿದ್ದೀರಿ? ನಾವು 30 ಕಂಬ, 130 ಗಿಡ ಉಂಟು. ನಿಮ್ಮ ಈ ಡ್ರ್ಯಾಗನ್ ಸೈಜ್ ನೋಡಿದ್ರೆ ದೊಡ್ಡ ಸೈಜ್ ಇದೆ ಅಲ್ವಾ? ಹೌದು, ಕೆಲವು ದೊಡ್ಡ ಸೈಜ್ ಉಂಟು, ಕೆಲವು ಚಿಕ್ಕ ಸೈಜ್. 10 ಕಂಬದ್ದು ಚಿಕ್ಕ ಸೈಜು ಮತ್ತು 20 ಸೈಜ್ ಅದು ಕಂಬದ್ದು ದೊಡ್ಡ ಸೈಜು. 800 ಗ್ರಾಮ್, 700, 600 ಗ್ರಾಮ್ ಸಿಗ್ತದೆ. ಒಮ್ಮೆ ನೋಡುವಲ್ಲ ನಿಮ್ಮ ತೋಟಕ್ಕೆ? ಬನ್ನಿ ನೋಡಿ. ಇದು ದೊಡ್ಡದು ಇದು ಡ್ರ್ಯಾಗನ್ ಫ್ರೂಟ್ಸ್. ಸಾಧಾರಣ 1 ಕಿಲೋ ತಕ್ಕ ಬರ್ತದೆ ಒಂದು ಫಲ್. ಹೌದು, ಮಿನಿಮಮ್ 800 ಗ್ರಾಮ್ ಬರ್ತದೆ ಅಲ್ವಾ? ಹೌದೌದು. ಇದ್ರಲ್ಲಿ ಹೌದು, ಒಳ್ಳೆ ಇದು ಕ್ವಾಲಿಟಿ ರೆಡ್ ಕಲರ್ ಅದು. ಮತ್ತೆ ಸ್ವೀಟ್ ಉಂಟು. ಹೌದು, ಮತ್ತೆ ಆರ್ಗಾನಿಕ್ ಅಂದ್ರೆ ಎಲ್ಲ ಒಳ್ಳೆ ಇದು ಗೊಬ್ಬರ ಎಲ್ಲ ಹಟ್ಟಿ ಗೊಬ್ಬರ ಎಲ್ಲ ಹೌದು, ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ. ಇಲ್ಲೆಲ್ಲ ಹೂ ಹೋಗ್ತಾ ಇದೆ ಅಲ್ವಾ? ಹೌದು. ನೋಡಿ ವೀಕ್ಷಕರೇ, ಇವರ ಒಂದು ತರಕಾರಿ ನೋಡಿ, ಒಂದು ಬೂದು ಕುಂಬಳಕಾಯಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಂದಿದೆ ನೋಡಿ. ಅದೊಂದು ಈ ಬೇಲಿಗೆ ಅವರು ಬಿಟ್ಟದ್ದು ಗಿಡ, ಅದು ಬಳ್ಳಿಯಾಗಿ ಹೋಗಿ ನೋಡಿ ಇಷ್ಟೊಂದು ಕ್ಲಿಯರ್ ಆಗಿದೆ. ಒಂದು 5-6 ಇದು ಹಣ್ಣು ಆಗಿದೆ. ಇಲ್ಲಿ ಒಂದು ಉಂಟು ನೋಡಿ. ಇಂಥ ಎಲ್ಲ ತರಕಾರಿ ಸಹ ಇವರು ಬೆಳೀತಾರೆ. ಅದೇ ರೀತಿ ಇಲ್ಲಿ ನೋಡಿ ಇವರದ್ದು ಬೆಂಡೆಕಾಯಿ ಬೆಳೆದಿದ್ದಾರೆ. ಇವರ ಮನೆ ಖರ್ಚಿಗೆ ಬೇಕಷ್ಟು ಇವರು ಬೆಳೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ರೀತಿ ಇಲ್ಲಿ ನೋಡಿ ಕಾಯಿ ಮೆಣಸು, ಮನೆಗೆ ಬೇಕಾದತ್ತ ಕಾಯಿ ಮೆಣಸು ನೋಡಿ ಈ ಗಿಡದಲ್ಲಿ ಇವರು ಬೆಳೀತಾರೆ ನೋಡಿ. ಈಗ ತೆಗೆದಿದ್ದಾರೆ, ತುಂಬಾ ಇತ್ತಲ್ವ ಸರ್? ಹೌದೌದು, ನಿನ್ನೆ ತೆಗೆದೆ ನಾನು. ಹೌದು ನೋಡಿ, ಇಲ್ಲಿ ಉಂಟು ನೋಡಿ. ಇದರಲ್ಲಿ ನಿಮಗೆ ಕಾಣ್ತದೆ ಇಷ್ಟು ದೊಡ್ಡ ಗಿಡ ನೋಡಿ. ಈಚೆ ನೀವು ಬಂದ್ರೆ ವೀಕ್ಷಕರೇ ನೋಡಿ, ಇದು ಅಳಸಂಡೆ. ಹೌದು ನೋಡಿ, ಈ ಅಳಸಂಡೆ ಎಲ್ಲ ಮುಗಿತಾ ಬಂತು ನೋಡಿ. ಎಷ್ಟು ಅಳಸಂಡೆ ಉದ್ದ ಇದೆ ನೋಡಿ. ಈಚೆ ಬಂದ್ರೆ ನೀವು ಹೂವಿನ ಗಿಡವನ್ನು ನೋಡ್ತೀರಿ ನೋಡಿ. ಇದು ಹಬ್ಬಲಿಗೆ ನೋಡಿ. ಎಲ್ಲ ಪ್ಲಾಟ್ ಅಲ್ಲಿ ಮಲ್ಲಿಗೆಯನ್ನು ಕೃಷಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡಗಳು. ಯಾವುದೇ ರೋಗ ಎಲ್ಲ ಬರುದಿಲ್ಲ, ಯಾಕಂದ್ರೆ ದೊಡ್ಡ ಪ್ಲಾಟ್ ಅಲ್ಲಿ ಇದನ್ನು ಬೆಳೆಸಿದ್ದಾರೆ. ಇವರಿಗೆ ಒಂದು ಮಲ್ಲಿಗೆ ಹೂವನ್ನು ಕೀಳ್ಲಿಕ್ಕೂ ಒಂದು ಉತ್ತಮವಾದ ಜಾಗ ಇರ್ತದೆ. ಯಾಕಂದ್ರೆ ಬಗ್ಗಿ ಎಲ್ಲ ಕೀಳುವ ಒಂದು ಶ್ರಮ ಇರುವುದಿಲ್ಲ. ಮೇಲೆ ಇದನ್ನು ಇಟ್ಟಿದ್ದಾರೆ ನೋಡಿ, ಎಷ್ಟು ಇದರಲ್ಲಿ ಇದೆ ನೋಡಿ.
ಮೇಡಮ್ ಮಲ್ಲಿಗೆ ಕೃಷಿಯನ್ನು ಎಷ್ಟು ಪ್ಲಾಟ್ ಇದೆ ಹುಟ್ಟಿ? ಇದರಲ್ಲಿ 21 ಉಂಟು. ಎಷ್ಟು ಮಲ್ಲಿಗೆ ಸಿಗ್ತದೆ ನಿಮ್ಗೆ? ಈಗ ನಿಮ್ಗೆ- ಸೀಸನ್ ಇಲ್ಲ, ನಮ್ಗೆ ಸೀಸನ್ ಟೈಮ್ ಅಲ್ಲಿ ಜಾಸ್ತಿ ಅಂದ್ರೆ ನಮ್ಗೆ ಫಸ್ಟ್ ಯಾ- ಟೈಮ್ ನಮ್ಗೆ ಒಂದು 3 ಚೆಂಡು ಆಯ್ತು ಹ. ಪೋಟಲ್ಲಿ. ಹ್ಮ್. ಮತ್ತೆ ಈಗ ಕಡಿಮೆ ಆಗ್ತದೆ, ಈಗ ಸೀಸನ್ ಅಲ್ಲ ಹ್ಮ್. ಮಳೆಗಾಲದಲ್ಲಿ ಕಡಿಮೆ ಆಗ್ತದೆ. ಈಗ ಒಂದು ಚೆಂಡು 400 ಹೀಗೆಲ್ಲ ಆಗ್ತದೆ. ಹಾ, 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 ಹಾ. ಹೌದು. ಇದು ಶಂಕರ್ಪುರ ಮಲ್ಲಿಗೆ ಯಾವ್ದು ಇದು ವೆರೈಟಿ ಗಿಡ? ಶಂಕರ್ಪುರ ಶಂಕರ್ಪುರ ಅಲ್ವಾ? ಹ್ಮ್. ನೀವು ಬಾಳೆ ಇದರಲ್ಲಿ ಕಟ್ಟಿಕೊಡುದಾ ಅಥವಾ ನೂಲಲ್ಲಿಯಾ? ಬಾಳೆ ಬಾಳೆ ಗಿಡ ಇದರಲ್ಲಿ ಅದಕ್ಕೆ ರೇಟ್ ಜಾಸ್ತಿ ಅಲ್ಲ? ಚೆಂಡಿಗೆ ರೇಟು ಹಣ ಚೆಂಡಿ ಜಾಸ್ತಿ ಅಲ್ಲ ಅದಕ್ಕೆ? ಅದಕ್ಕೆ ಅಂತಲ್ಲ, ಅದು ಹೂವಿನ ಬೆಲೆ ಅಲ್ವಾ. ಹಾ, 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 ಹಾ. ಅಲ್ಲ, ಎರಡು ವೆರೈಟಿ ಇದೆ. ನೂಲಲ್ಲಿ ಕಟ್ಟಿದಕ್ಕೂ ಬಾಳೆ ದಿಂಡಲ್ಲಿ ಕಟ್ಟಿದಕ್ಕೂ ವ್ಯತ್ಯಾಸ ಇದೆ ರೇಟು. ಅದು ನೂಲಲ್ಲಿ ಕಟ್ಟುದು. ಈ ಮಲ್ಲಿಗೆಯನ್ನು ನಾವು ನೋಡ್ಲಿಲ್ಲ. ಹಾ, ಹಾ. ಹೌದು. ಮಿಷಿನ್ ಅಲ್ಲಿ ಕಟ್ತಾರಂತೆ ಹ್ಮ್. ನೋಡಿ. ಇದರಲ್ಲಿ ಎಲ್ಲ ಹೂ ಬಂದಿದೆ ನೋಡಿ ವೀಕ್ಷಕರೇ. ಇಲ್ಲಿ ನೋಡಿ, ಈಗ ಇನ್ನು ಸೀಸನ್ ಶುರು ಆಗ್ತದೆ ಇದು. ನೋಡಿ, ಇಲ್ಲಿ ಇಷ್ಟು ದೊಡ್ಡ ಪ್ಲಾಟ್ ಅಲ್ಲಿ ಇವರು ಬೆಳೆದಿದ್ದಾರೆ. ಇದು ನೀವು ಪ್ಲಾಟ್ ತಂದು ಸಣ್ಣ ಗಿಡ ತಂದು ಹಾಕಿದ್ದ ಅಥವಾ ಪ್ಲಾಟ್ ದೊಡ್ಡದು ತಂದದ ಮೇಡಮ್? ಅಲ್ಲ, ನಾವು ಹಾಕುವಾಗಲೇ ದೊಡ್ಡ ಪಾಟಲ್ಲಿ ಹಾಕಿದ್ದು. ಹಾ, ಅಲ್ಲ, ಗಿಡ ಸಣ್ಣದು ತಂದದ್ದು ಅಲ್ವಾ? ಹೌದೌದು, ಗಿಡ ಸಣ್ಣದು. ನೋಡಿ. ಗಿಡ ಸಹ ಇಲ್ಲಿ ಮಾಡಿದ್ದೇವೆ. ಬುಷ್ ಆಗಿ ಎಷ್ಟು ಅಗಲವಾಗಿ ಬಂದಿದೆ ನೋಡಿ. ಇಂಥದೆಲ್ಲ ಒಂದು ಮನೆಗೆ ಬೇಕಾದಂತ ಒಂದು ಮಹಿಳೆಯರಿಗೆ ಬೇಕಾದಂತ ಖರ್ಚನ್ನು ಇದರಲ್ಲಿ ಪಡಿಬಹುದು. ಯಾಕಂದ್ರೆ ಒಳ್ಳೆ ಒಂದು ರೀತಿಯಲ್ಲಿ ಇದನ್ನು ಇವರು ಮಾಡಿದ್ದಾರೆ ವೀಕ್ಷಕರೇ. ಹಂಗಾಗಿ ಮಿರಿಯಾಚ ಕಾಲ್ಮೆಣಸು ಇಲ್ಲಿ ಕಂಪನಿಗೆ ಬಿಟ್ಟಿದ್ದೀರಿ ಅಲ್ವಾ? ಹೌದೌದು. ನೋಡಿ, ಏಲಕ್ಕಿದ್ದು ಗಿಡ ನೆಟ್ಟಿದ್ದಾರೆ. ಈಗ ಇದು ಸ್ವಲ್ಪ ಬೆಳಿಬೇಕು ಅಷ್ಟೇ, ಅಂದ್ರೆ ಸಣ್ಣ ಗಿಡ. ಇನ್ನು ಇದರಲ್ಲಿ ನಿಮಗೆ ಹಿಲ್ಡ್ ಬರ್ಲಿಕ್ಕೆ ಶುರು ಆಗ್ತದೆ ಅಲ್ವಾ ಸರ್? ಇದು ಪತ್ರೊಡೆ ಗಿಡ ನೋಡಿ, ಇದು ಕರಿ ಸೇವು ಅಲ್ವಾ ಸರ್? ಇದಾಗೇನು ಸರ್? ಪತ್ರೊಡೆಗ ಬೊಂಬೈ ಸೇವು ಅಲ್ವಾ? ನೋಡಿ, ಇಲ್ಲಿ ಇವರು ತೊಂಡೆಕಾಯಿ ಮಾಡಿದ್ದಾರೆ. ಒಯ್ ಪತ್ರೊಡೆ ಒಯ್ಗೆ ನೋಡಿ, ಇಲ್ಲಿ ನೆಲದಲ್ಲಿ ಸಹ ಇವರು ಮಲ್ಲಿಗೆಯನ್ನು ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಖುಷಿಯಾಗಿ ಬರ್ತದೆ. ಇಲ್ಲಿ ಹಲಸಂಡೆ ಸಹ ಬೆಳೆದಿದ್ದಾರೆ ನೋಡಿ. ತರಕಾರಿ ಎಲ್ಲ ಅದರ ವಾಯ್ದ ಟೈಮ್ ಆಯ್ತು, ಯಾಕಂದ್ರೆ ಬೆಳೆದಿದ್ದಾರೆ. ನೋಡಿ ವೀಕ್ಷಕರೇ, ಕಾಫಿ ಸಹ ಬೆಳೆದಿದ್ದಾರೆ. ಅಷ್ಟೊಂದು ಗಿಡ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿದೆ. ಇದರಲ್ಲಿ ಈ ಗಿಡ ಈಗ ಸಣ್ಣದು, ಒಂದು ವರ್ಷ ಆಗ್ತಾ ಬಂತು. 2 ವರ್ಷ ಆಯ್ತು. 2 ವರ್ಷ ಆಯ್ತಲ್ಲ ನೋಡಿ. ಸಣ್ಣ ಗಿಡ ಕಾಫಿ ಆಗ್ತದೆ ಇಲ್ಲಿ ನಮ್ಮ ಊರಲ್ಲಿ. ಅದು ನೆರಳಿದ್ದರೆ ತೆಂಗಿನ ಮರ ನೋಡಿ, ಇಲ್ಲಿ ಕಾಫಿದ್ದು ಇವರು ನೆಟ್ಟಿದ್ದಾರೆ. ಆನಂತರ ಮನೆ ಖರ್ಚಿ ಬೇಕಾದಷ್ಟು ಒಂದು ತೆಂಗಿನ ಮರ. ನೋಡಿ, ಎಲ್ಲ ಗಿಡ ಉಂಟು. ಲಕ್ಷ್ಮಣ್ ಫಲ ಎಲ್ಲ ಉಂಟಲ್ಲ? ಹೌದೌದು. ನೋಡಿ, ಇಲ್ಲಿ ಕಾಳು ಮೆಣಸು ನೋಡಿ ಇನ್ನು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ. ಈ ಬಾವಿಗೆ ಇದು ಬಾವಿದು ನೀರಲ್ಲ ನಿಮ್ಗೆ? ಹೌದು, ನಮ್ಗೆ ಬಾವಿದು ಒಳ್ಳೆ ನೀರು ಇದೆ. ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇನಲ್ಲಿ 2 ಮುಂಡು ಇರ್ತದೆ. ನೀರು ಒಳ್ಳೆ ನೀರಿದೆ. ಎಷ್ಟು ಆಳ ಇದೆ ನೋಡಿ, ಒಳ್ಳೆ ನೀರು. ಬಾವಿ 14.5 ಮುಂಡಿದೆ. ಒಳ್ಳೆ ಒಂದು ಬಂದೋಬಸ್ತ್ ಮಾಡಿದ್ದಾರೆ. ಇದು ಏನು ಗೊತ್ತಿಲ್ಲ, ನಾನು ಕೃಷಿ ಎಲ್ಲ ಮಾಡಿದ್ದು. ಇದನ್ನು ನಾವು ತಿಂದು ಆಗ್ಲಿಲ್ವಾ ಇದರಲ್ಲಿ? ಈ ಸರ್ತಿ ನೆಕ್ಸ್ಟ್ ಇಯರ್ ಆಗ್ತದೆ ಅಂತ ಕಾಣ್ತದೆ ಎಲ್ಲ ನೋಡುವಾಗ. ಹೂ ಹೋಗ್ತದೆ. ಇದ್ದೇನೆ 4-5 ಕೊಕ್ಕೋ ಉಂಟಲ್ಲ? ಹೌದೌದು. ಮತ್ತೆ ಇಲ್ಲ ಬಾರೆ ಎಲ್ಲ ಗಿಡ, ಬಾಳೆ ಗಿಡ. ಹೌದು. ಮತ್ತೆ ಇದು ಇದು ಎಂತ ಹೈಬ್ರಿಡ್ ನಮ್ಮ ಯೆಲ್ಲೋ ಕಲರ್ ಅದು. ಹೌದು, ಒಳ್ಳೆ ತೆಂಗಿನ ಎಳ್ನೀರು ಆಗ್ತದೆ ಅದರಲ್ಲಿ. ಇದು ಕೊಕ್ಕೋ. ಹೌದು, ಅದು ಕೂಡ ಕೊಕ್ಕೋ. ಇದು ಯಾವುದು? ಸೀತಾಫಲ. ಸೀತಾಫಲ. ಮತ್ತೆ ಇದು 1 ವರ್ಷ ಆಯ್ತು ಈಗ. ಅವಘಡ. ಇದು ನಮ್ಮ ಮಸಾಲ ಸೊಪ್ಪು. ಇದು ಕೂಡ ಅವಘಡ. ಇದು ಲಿಂಬೆ ಈಗ ಬರ್ತಾ ಇದೆ ನೋಡಿ. ಫಸ್ಟ್ ಟೈಮ್ ಇದು.
ಉದ್ದ ಲಿಂಬೆ. ಹೌದು, ಮತ್ತೆ ಇದು ಬಿಂಬ್ಳ ಎಂತ ಕನ್ನಡದಲ್ಲಿ ಏನು ಗೊತ್ತಿಲ್ಲ. ಎಂತ ಹೇಳ್ತಾರೆ ಅದು, ಎಂತ ತುಳುವಲ್ಲಿ ಜುಂಬುಲಿ ಅಂತ ಹೇಳ್ತಾರೆ. ಇದು ನಮ್ದು ಕೋಕೋ. ಇಲ್ಲಿ ಇದು ಸಹ ಕೂಡ ಲಿಂಬೆ. ಲಿಂಬೆ ಇದೆ. ಹಾ. ನೋಡಿ ಇವರೆಲ್ಲ ರಾಮಫಲ, ರಾಮಫಲ. ಲಕ್ಷ್ಮಣ್. ಇದು ಲಕ್ಷ್ಮಣ ಫಲ ಅಲ್ವಾ? ಹೌದೌದು, ಸೇಮ್. ಇದು ಅವಕಡ ತುಂಬಾ ಉಂಟು ಇಲ್ಲಿ. ಹಾ, ಅದಕ್ಕೆ ಎರಡು ಬೇಕು, ಜೋಡಿ ಬೇಕಂತ ಹೇಳ್ತಾರಲ್ಲ. ಮತ್ತೆ ಇದು ಲಕ್ಷ್ಮಣ್ ಫಲ. ಇದು ಲಕ್ಷ್ಮಣ ಫಲ ಅಲ್ವಾ? ಹೌದು, ಮೊನ್ನೆ ಒಂದು ಸಿಕ್ಕಿತು. ಒಳ್ಳೇದಿತ್ತು ಟೇಸ್ಟ್. ಎಷ್ಟು ದೊಡ್ಡದಿತ್ತ? 2 ವರ್ಷ ಆಯ್ತು. ದೊಡ್ಡದಿತ್ತು ಪಪ್ಪಾಯ ಎಲ್ಲ. ಇನ್ನು ಕೂಡ ನಡೆಸಲಿಕ್ಕೆ ಉಂಟು. ಇದು ರಂಬೋಟ. ರಂಬೋಟನ್. ಇದು ಗುಂಬಾಳ. ಹೌದೌದು. ಇಲ್ಲಿ ಸಹ ಮಲ್ಲಿಗೆ ಇಟ್ಟಿದೆ. ಹೌದು, ಎಲ್ಲ ಫುಲ್ ಕಾಂಪೌಂಡ್ ನಲ್ಲಿ. ನೋಡಿ ಇವತ್ತು ನಾವು ಇವರಿಗೆ ಒಂದು ಗಿಡ ಕೊಡ್ಲಿಕ್ಕೆ ಬಂದದ್ದು. ಇದು ಡೆಂಗು ಸೂರ್ಯ ಹಲಸು. ನೋಡಿ ಇದು ಮಿಲ್ಕ್ ಫ್ರೂಟ್ ಅಂತ. ಮಿಲ್ಕ್ ಫ್ರೂಟ್ ಹೇಗೆ ಅಂತ ನಿಮಗೆ ಗೊತ್ತು. ಇದು ಇವರಿಗೆ ದೊಡ್ಡ ಸೈಜಿನ ಮ್ಯಾಂಗೋಸ್ಟೀನ್. ನೋಡಿ ಇದು ನಿಮ್ಗೆ ಗೊತ್ತಿರೋ ಹಾಗೆ ಅಬಿಯು. ಇದು ಲಾಂಗನ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಲಾಂಗನ್ ಗಿಡ. ಅದೇ ರೀತಿ ಲಾಂಗನ್ ಗಿಡ ಮತ್ತೆ ಇದು ನಮ್ಮ ರಂಬೋಟ ಮಾರ್ಲಿಕಾಸ. ಅದೇ ರೀತಿ ಒಂದು ಕಾಳಪ್ಪಾಡಿ. ನಾವಿಷ್ಟು ಗಿಡ ಇವರಿಗೆ ನಾವು ತಂದು ಕೊಟ್ಟಿದ್ದೇವೆ. ನಂತರ ಇವರ ಫ್ರಂಟಿಗೆ ನಾವು ಬರುವಾಗ ನೋಡಿ ಇವರಿಗೆ ಗಾರ್ಡನ್ ಸಹ ಚೆಂದಾಗಿ ಮಾಡಿದ್ದಾರೆ. ಎಲ್ಲ ಹೂವು ಎಲ್ಲ ಬರ್ತಾ ಇದೆ. ಸಣ್ಣ ಗಾರ್ಡನ್ ಅಲ್ಲಿ ತುಂಬಾ ವೆರೈಟಿ ಹೂಗಳನ್ನೆಲ್ಲ ಮಾಡಿದ್ದಾರೆ. ದಾಸವಾಳ ವೈಟ್ ನೋಡಿ. ಇಷ್ಟೆಲ್ಲ ಇವರ ಕಲೆಕ್ಷನ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಇನ್ನೊಂದು ಸೈಡಿಗೆ ನೋಡುದಾದ್ರೆ ಅದೇ ಇಲ್ಲಿ ಹಲಸಿನ ಒಂದು ಗಿಡ ನೆಟ್ಟಿದ್ದಾರೆ. ವಿಯೆಟ್ನಾಂ ಸೂಪರ್ ಅರ್ಲಿ. ಈಗ ಬರುವ ವರ್ಷ ಇದರಲ್ಲಿ ಫಸಲು ಬರ್ಬೋದು ಅಲ್ವಾ ಸರ್? ಸೆಪ್ಟೆಂಬರ್ ಅಲ್ಲಿ ಬರ್ತದೆ. ಸೆಪ್ಟೆಂಬರ್ ಅಲ್ಲಿ. 1.5 ವರ್ಷ ಆಯ್ತು. ನೋಡಿ, ಮತ್ತೆ ಮಾವಿನ ಹಣ್ಣದು ಅಪ್ಪಸ್. ಅಲ್ಫೋನ್ಸೋ. ನೋಡಿ ಇದು ಸಹ ಒಂದು ಕೀಟಗಳ ಬಾಧೆ ಇದೆ ಇದರಲ್ಲಿ. ಕಾಲ ಮರ ನೋಡಿ ಈಚೆ ಎಲ್ಲ ಗುಲಾಬಿ ಇದನ್ನು ನೆಟ್ಟಿದ್ದಾರೆ. ನೋಡಿ ಇಷ್ಟು. ನೋಡಿ ಇವರ ಮನೆ ನಿಮ್ಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ಇದು ಇವರ ಮನೆಯಾಗಿದೆ. ನೋಡಿ ಇದು ಇವರ ಸಣ್ಣ ಒಂದು ಮನೆ. ಸರ್, ನಿಮ್ಮ ಒಂದು ಸಣ್ಣ ಕೃಷಿ, ಸಣ್ಣ ಒಂದು ಮಾಹಿತಿ, ಸಣ್ಣ ಒಂದು ರೈತರು ಒಳ್ಳೆ ಪರಿಚಯ ಮಾಡಿ ಕೊಟ್ಟಿದ್ದೀರಿ. ಖಂಡಿತವಾಗಿ ನಿಮ್ಗೆ ಇಬ್ಬರಿಗೂ ನಮ್ಮ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ನಮ್ಮ ಜೊತೆ ಬಂದಂತ ಎಡ್ವರ್ಡ್ ರೆಬೆಲ್ಲರ್ ಅವರ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.